ಈ ವರ್ಷ ಗಣೇಶ ಚತುರ್ಥಿ ಯಾವಾಗ? ಈ ದಿನ ಇಂಥ ತಪ್ಪೆಲ್ಲ ಮಾಡಿ ಗಣೇಶನಿಗೆ ಕೋಪ ತರಿಸಬೇಡಿ, ಪೂಜೆ ಮಾಡಿಯೂ ವ್ಯರ್ಥ. ಇನ್ನೇನು ಕೆಲವೇ ದಿನಗಳಲ್ಲಿ ಭಾದ್ರಪದ ಮಾಸ ಆರಂಭವಾಗುತ್ತದೆ. ಈ ಮಾಸದಲ್ಲಿ ಬರುವ ಮುಖ್ಯವಾದ ಹಬ್ಬ ಎಂದರೆ ಗೌರಿ ಗಣೇಶ. ಈ ವರ್ಷ ಗೌರಿ ಗಣೇಶ ಹಬ್ಬ ಯಾವಾಗ? ಹಬ್ಬದ ವಿಧಿವಿಧಾನಗಳೇನು ಎಂಬುದು ಇಲ್ಲಿದೆ. ಗಣೇಶ ಚತುರ್ಥಿ ಹಬ್ಬವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಹಬ್ಬವಾಗಿದೆ. ಈ ದಿನ ಗಣೇಶನ ಜನ್ಮವನ್ನು ಆಚರಿಸುತ್ತದೆ. ಗಣೇಶನನ್ನು ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಅದೃಷ್ಟದ ದೇವರೇ ಎಂದು ಪರಿಗಣಿಸಲಾಗುತ್ತದೆ. ಗಣೇಶ ಚತುರ್ಥಿ ಭಾರತದಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ, ಗೋವಾ, ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡು ಮುಂತಾದ ಇತರ ರಾಜ್ಯಗಳಲ್ಲಿ ಬಹಳ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಹಬ್ಬವು ಭಾದ್ರಪದ ಮಾಸದ 4ನೇ ದಿನ ಅಂದರೆ ಚತುರ್ಥಿ ಪ್ರಾರಂಭವಾಗುತ್ತದೆ. ಇದು ಸಾಮಾನ್ಯವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಡುವೆ ಬರುತ್ತದೆ. ಈ ಸಮಯದಲ್ಲಿ ಗಣೇಶನ ಅಲಂಕರಿಸಿ ಮೂರ್ತಿಗಳನ್ನು ಮಾಡಿ ಮನೆಗಳು, ದೇವಾಲಯಗಳು ಮತ್ತು ಸಾರ್ವಜನಿಕ ವೇದಿಕೆಗಳಲ್ಲಿ ಸ್ಥಾಪಿಸಿ ಆಚರಣೆ ಮಾಡಲಾಗುತ್ತದೆ. ಗಣೇಶನನ್ನು ಎಲ್ಲ ಅಡೆತಡೆಗಳನ್ನು ನಿವಾರಿಸುವವನು ಎಂದು ಕರೆಯಲಾಗುತ್ತದೆ. ಅನೇಕ ಕಡೆ ಈ ಹಬ್ಬವನ್ನು 10 ದಿನಗಳ ಕಾಲ ಆಚರಿಸುತ್ತಾರೆ. ಈ ವರ್ಷ ಸೆಪ್ಟೆಂಬರ್ 6ರಂದು ಪ್ರಾರಂಭವಾಗಿ ಸೆಪ್ಟೆಂಬರ್ 17ರವರೆಗೆ ಮುಂದುವರಿಯುತ್ತದೆ. ಈ ಹಬ್ಬದ ಸಂದರ್ಭ ಬೀದಿಗಳಲ್ಲೂ ಗಣಪತಿ ಮೂರ್ತಿ ಕೂಡಿಸುವುದು ವಾಡಿಕೆ. ಈ ವರ್ಷ ಗಣೇಶನ ಹಬ್ಬ ಯಾವಾಗ? ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಶುಭ ಗಳಿಗೆ ಯಾವುದು? ಭಾರತದಲ್ಲಿ ಪ್ರತಿ ವರ್ಷ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ವಿನಾಯಕ ಚತುರ್ಥಿಯಂದು ಪ್ರತಿ ಬೀದಿಯಲ್ಲೂ ಮಂಟಪ ನಿರ್ಮಿಸಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಮಹಾರಾಷ್ಟ್ರದಲ್ಲಿ ಗಣೇಶ ಹಬ್ಬ ಬಹಳ ವಿಶೇಷ. ಇಲ್ಲಿ ತಿಂಗಳುಗಳ ಕಾಲ ಹಬ್ಬ ನಡೆಯುತ್ತದೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲೂ ಗೌರಿ ಗಣೇಶ ಹಬ್ಬಕ್ಕೆ ಬಹಳ ಪ್ರಾಶಸ್ತ್ಯವಿದೆ. ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಗೆ ಶುಭ ಮುಹೂರ್ತ ಯಾವುದು? ಈ ವರ್ಷ ಆಗಸ್ಟ್ 6ರಂದು ಗಣೇಶನ ತಾಯಿಯಾದ ಗೌರಿಯನ್ನು ಆರಾಧಿಸಲಾಗುತ್ತದೆ. ಹಾಗೆಯೇ 7ರಂದು ಗಣೇಶನ ಹಬ್ಬವನ್ನು ಆಚರಿಸಲಾಗುತ್ತದೆ. ಪಂಚಾಂಗದ ಪ್ರಕಾರ ಚತುರ್ಥಿ ತಿಥಿಯಂದು ಮನೆಗೆ ಗಣೇಶನನ್ನು ಸ್ವಾಗತಿಸುವ ಶುಭ ಸಮಯ ಸೆಪ್ಟೆಂಬರ್ 6ರಂದು ಮಧ್ಯಾಹ್ನ 3:01ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ 7ರಂದು ಸಂಜೆ 5:37ಕ್ಕೆ ಕೊನೆಗೊಳ್ಳುತ್ತದೆ. ಮುಹೂರ್ತದ ಸಮಯವು ಸೆಪ್ಟೆಂಬರ್ 7, 2024ರಂದು ಬೆಳಗ್ಗೆ 11:03ರಿಂದ ಮಧ್ಯಾಹ್ನ 1:34ರವರೆಗೆ ಇರುತ್ತದೆ. ಗಣೇಶ ಚತುರ್ಥಿ ಯಾವಾಗ? ಪಂಚಾಂಗದ ಪ್ರಕಾರ ಚತುರ್ಥಿ ತಿಥಿ ಸೆಪ್ಟೆಂಬರ್ 6 ಶುಕ್ರವಾರ 12:08ಕ್ಕೆ ಪ್ರಾರಂಭವಾಗುತ್ತದೆ. ಇದು ಶನಿವಾರ ಸೆಪ್ಟೆಂಬರ್ 7, 2024ರಂದು ಮಧ್ಯಾಹ್ನ 2:05ರವರೆಗೆ ಮುಂದುವರಿಯುತ್ತದೆ. 7ನೇ ದಿನ ಉದಯ ತಿಥಿ ಆಗಿರುವುದರಿಂದ ಇದು ವಿನಾಯಕನ ಚೌತಿ ನಡೆಯಲಿದೆ. ಗಣೇಶ ಚತುರ್ಥಿ ಪವಿತ್ರವನ್ನು ಉದಯಕಲಿಕಾ ಚತುರ್ಥಿಯ ದಿನಾಂಕದಂದು ಆಚರಿಸಲಾಗುತ್ತದೆ. ಹೀಗಾಗಿ ಈ ವರ್ಷ ಸೆಪ್ಟೆಂಬರ್ 7ರಂದು ಗಣೇಶ ಚತುರ್ಥಿ ಆಚರಣೆಗೆ ಸೂಕ್ತ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಸೆಪ್ಟೆಂಬರ್ 6ರಂದು ಸಂಜೆ 6ರಿಂದ ಸೆಪ್ಟೆಂಬರ್ 7ರ ಮಧ್ಯಾಹ್ನದವರೆಗೆ ಮೂರ್ತಿಯನ್ನು ತಂದು ಪ್ರತಿಷ್ಠಾಪಿಸಬಹುದು. ದೃಕ್ಪಂಚಾಂಗದ ಪ್ರಕಾರ ಗಣೇಶ ಚತುರ್ಥಿ ಶುಭ ಮುಹೂರ್ತ. ಗಣೇಶ ಚತುರ್ಥಿ 2024 ಮಂಗಳಕರ ಸಮಯ. ಚತುರ್ಥಿ ಪ್ರಾರಂಭ ಸೆಪ್ಟೆಂಬರ್ 6, 2024 ಮಧ್ಯಾಹ್ನ 3:01ಕ್ಕೆ. ಮುಕ್ತಾಯ ಸೆಪ್ಟೆಂಬರ್ 7, 2024 ಸಂಜೆ 5:37ಕ್ಕೆ. ನಿಷೇಧಿತ ಚಂದ್ರನ ವೀಕ್ಷಣೆ ಸಮಯ ಬೆಳಗ್ಗೆ 9:30ರಿಂದ ರಾತ್ರಿ 8:45ರವರೆಗೆ. ಅವಧಿ 11 ಗಂಟೆ 15 ನಿಮಿಷಗಳು. ಒಂದಿನ ದಿನದ ಮೊದಲು ನಿಷೇಧಿತ ಚಂದ್ರನ ವೀಕ್ಷಣೆ ಸಮಯ ಸೆಪ್ಟೆಂಬರ್ 6ರಂದು ಮಧ್ಯಾಹ್ನ 3ರಿಂದ 8:16ಕ್ಕೆ. ಅವಧಿ 5 ಗಂಟೆಗಳು 15 ನಿಮಿಷ. ಮಧ್ಯಾಹ್ನ ಗಣೇಶನ ಪೂಜೆ ಮುಹೂರ್ತ ಬೆಳಗ್ಗೆ 11:03ರಿಂದ ಮಧ್ಯಾಹ್ನ 1:34ರವರೆಗೆ. ಅವಧಿ 2 ಗಂಟೆಗಳು 31 ನಿಮಿಷಗಳು. ಗಣೇಶನ ವಿಸರ್ಜನೆ ಮಂಗಳವಾರ ಸೆಪ್ಟೆಂಬರ್ 17, 2024. ಗಣಪತಿಯನ್ನು ಪ್ರಥಮ ಪೂಜಿತ ಎಂದು ಹೇಳಲಾಗುತ್ತದೆ. ನಾವು ಯಾವುದೇ ರೀತಿಯ ಕಾರ್ಯ ಮಾಡುವ ಮುನ್ನ ಗಣಪತಿಯನ್ನು ಪೂಜಿಸುವುದರಿಂದ ಮಾಡುವ ಕೆಲಸಗಳಿಗೆ ವಿಘ್ನ ಎದುರಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಆದ್ದರಿಂದಲೇ ಆತನನ್ನು ವಿಘ್ನ ನಿವಾರಕ ಎಂದು ಕರೆಯುತ್ತಾರೆ. ಯಾವುದೇ ಪೂಜೆ ಕಾರ್ಯಕ್ರಮ ಆರಂಭವಾದಾಗ ಮೊದಲು ಪೂಜೆ ಸ್ವೀಕರಿಸುವುದು ಗಣೇಶ. ಗಣೇಶ ಚತುರ್ಥಿಯು ಸಮುದಾಯಗಳನ್ನು ಒಗ್ಗೂಡಿಸುವ ಹಬ್ಬವಾಗಿದೆ. ಇದನ್ನು ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಮತ್ತು ಎಲ್ಲ ವರ್ಗದ ಜನರು ಭಾರತದಾದ್ಯಂತ ಹಬ್ಬಗಳಲ್ಲಿ ಭಾಗವಹಿಸುತ್ತಾರೆ. ಅದರ ಆಳವಾದ ಧಾರ್ಮಿಕ ಸಾರವನ್ನು ಮೀರಿ ಗಣೇಶ ಚತುರ್ಥಿ ಅಪಾರ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು ಏಕೀಕರಿಸುವ ಶಕ್ತಿಯಾಗಿ ಮತ್ತು ಕಲಾತ್ಮಕ ಅಭಿವ್ಯಕ್ತಿಗೆ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮತ್ತು ಶುದ್ಧವಾದ ಉಡುಪನ್ನು ಧರಿಸಿ ಶುದ್ಧತೆ ಮತ್ತು ಭಕ್ತಿಯಿಂದ ದಿನವನ್ನು ಪ್ರಾರಂಭಿಸಬೇಕು. ಕೆಂಪು ಅಥವಾ ಹಳದಿ ಬಟ್ಟೆಯಿಂದ ಅಲಂಕರಿಸಿದ ವೇದಿಕೆ ಮೇಲೆ ವಿಗ್ರಹವನ್ನು ಇರಿಸಿ ಮನೆಗೆ ಗಣೇಶನ ಮೂರ್ತಿ ತರುವುದನ್ನು ಅತ್ಯಂತ ಮಂಗಳಕರ ಎನ್ನಲಾಗುತ್ತದೆ. ನಂತರ ಗಂಗಾಜಲ, ದೀಪ, ಅರಿಶಿನ, ಕುಂಕುಮ, ತಿಲಕ, ಲಡ್ಡು ಅಥವಾ ಮೋದಕವನ್ನು ನೈವೇದ್ಯ ಮಾಡಿ ಹೂಗಳು ಮತ್ತು ಹಣ್ಣುಗಳು ಸೇರಿದಂತೆ ಕೆಲ ವಸ್ತುಗಳನ್ನು ಅರ್ಪಣೆ ಮಾಡಿ ವಿಗ್ರಹದ ಸುತ್ತಲೂ ಅಲಂಕಾರಿಕ ವಸ್ತುಗಳಿಂದ ಅಲಂಕರಿಸಿ ಓಂ ಗಣಪತಿಯೇ ನಮಃ ಮಂತ್ರದ ಪಠಣದೊಂದಿಗೆ ಪೂಜೆ ಪ್ರಾರಂಭಿಸಿ. ಭಗವಾನ್ ಗಣೇಶ ನಂಬಿಕೆ ಪ್ರಕಾರ ವಿಘ್ನಹರ್ತ ಅಥವಾ ಎಲ್ಲ ಅಡೆತಡೆಗಳನ್ನು ನಿವಾರಿಸುವನು ಎಂದು ಹೇಳಲಾಗುತ್ತದೆ. ಹಾಗಾಗಿ ಗಣೇಶನನ್ನು ಭಕ್ತಿಯಿಂದ ಪೂಜಿಸಿದರೆ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತದೆ ಎನ್ನುವ ನಂಬಿಕೆ ಇದೆ.
ಗಣೇಶ ಚತುರ್ಥಿಯು ಗಣೇಶನ ದೈವಿಕ ಗುಣಗಳ ಆಚರಣೆ ಮತ್ತು ಆಧ್ಯಾತ್ಮಿಕ ಪ್ರತಿಬಿಂಬದ ಸಮಯ. ಹಬ್ಬದ ನಿರಂತರ ಪರಂಪರೆಯು ಜನರನ್ನು ಪ್ರೇರೇಪಿಸುತ್ತದೆ ಮತ್ತು ಒಂದುಗೂಡಿಸುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯು ತನ್ನ ಸ್ವಂತಹ ದೇಹವನ್ನು ಬಳಸಿಕೊಂಡು ಅವನನ್ನು ಸೃಷ್ಟಿಸಿದಳು. ಶಿಕ್ಷಣ ಮತ್ತು ಹೊಸ ಪ್ರಾರಂಭದಲ್ಲಿ ಯಶಸ್ಸಿಗೆ ತಪ್ಪದೆ ಗಣೇಶನ ಆರಾಧನೆ ಮಾಡಬೇಕು. ಒಟ್ಟಾರೆ ಇದು ಸಮಾಜದಲ್ಲಿ ಸಂಭ್ರಮ ಹಾಗೂ ಶಾಂತಿ ನೆಲೆಸುವಂತೆ ಮಾಡುವ ಹಬ್ಬವಾಗಿದ್ದು, ವಿಧಿವಿಧಾನಗಳೊಂದಿಗೆ ಆಚರಿಸಿದರೆ ಅದೃಷ್ಟ ಕೈ ಹಿಡಿಯುತ್ತದೆ. ಗಣೇಶ ಚತುರ್ಥಿ ಪೂಜೆಗೆ ಮನೆ ಮನೆಯೂ ಸಜ್ಜಾಗಿದೆ. ಗಣೇಶನನ್ನು ಆರಾಧಿಸುವ ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಹಾಗೆಯೇ ವ್ರತದ ದಿನ ಮಾಡಬಾರದ ಕೆಲವು ಕೆಲಸಗಳಿವೆ, ಅವುಗಳ ಬಗ್ಗೆ ಗಮನವಿರಲಿ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳ 2 ಪಕ್ಷಗಳ ಚತುರ್ಥಿ ದಿನಾಂಕವನ್ನು ಗಣೇಶನಿಗೆ ಸಮರ್ಪಿಸಲಾಗಿದೆ. ಇವಲ್ಲದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಎಲ್ಲಕ್ಕಿಂತ ವಿಶೇಷವೂ ದೊಡ್ಡ ಹಬ್ಬವೂ ಆಗಿದೆ. ಈ ಬಾರಿ ಗಣೇಶ ಚತುರ್ಥಿಯನ್ನು ಜಗತ್ತಿನಾದ್ಯಂತ ಹಿಂದೂಗಳು ಆಚರಿಸಲಾಗುತ್ತದೆ. ಈ ವರ್ಷ ಗಣಪತಿ ಪ್ರತಿಷ್ಠಾಪನೆಗೆ ಬಹು ಮುಖ್ಯವಾಗಿರುತ್ತದೆ. ಗಣಪತಿಯ ವ್ರತಾಚರಣೆಯಿಂದ ಬಾಳಿನಿಂದ ಸಂಕಷ್ಟಗಳು ದೂರಾಗಿ ಮಾಡುವ ಕೆಲಸಗಳಲ್ಲಿ ವಿಘ್ನಗಳು ದೂರಾಗುತ್ತವೆ. ಗಣೇಶನನ್ನು ಭಕ್ತಿಯಿಂದ ಬೇಡಿದವರಿಗೆ ಆತ ಸಂಪತ್ತನ್ನು ಬುದ್ಧಿವಂತಿಕೆಯನ್ನು ಕೊಡುತ್ತಾನೆ. ಬುಧವಾರವನ್ನು ಗಣೇಶನಿಗೆ ಅರ್ಪಿಸಲಾಗಿದೆ. ಚತುರ್ಥಿ ಹಬ್ಬ ಬಂದಿರುವುದು ವಿಶೇಷವಾಗಿದೆ. ಇಂಥದ್ದೊಂದು ಅಪರೂಪ ವಿಶೇಷ ದಿನದಂದು ಭಕ್ತಿಭಾವದಿಂದ ಗಣೇಶನನ್ನು ಪೂಜಿಸಿ ಬೇಡಿದವರ ಪಡೆಯಿರಿ. ಆದರೆ ಈ ದಿನ ಪೂಜಿಸುವಾಗ, ವ್ರತ ಆಚರಿಸುವಾಗ ಕೆಲ ತಪ್ಪುಗಳಾಗದಂತೆ ನೀವು ಎಚ್ಚರ ವಹಿಸಬೇಕು. ಇದಲ್ಲದಿದ್ದರೆ ಅಭಾಸವಾಗಬಹುದು, ಗಣೇಶನಿಗೆ ಕೋಪ ಬರಬಹುದು. ಗಣೇಶ ಚತುರ್ಥಿಯ ದಿನ ನೀವು ಮಾಡಬಾರದ ಕೆಲಸಗಳೇನು ತಿಳಿಯಿರಿ. ಇವನ್ನು ನೆನಪಿಡಿ. ವಿನಾಯಕ ಚತುರ್ಥಿಯ ದಿನದಂದು ಗಣೇಶನಿಗೆ ಹಚ್ಚುವ ದೀಪದ ಸ್ಥಳವನ್ನು ಮತ್ತೆ ಮತ್ತೆ ಬದಲಾಯಿಸಬೇಡಿ. ಹಾಗೆಯೇ ಇದನ್ನು ಗಣೇಶನ ಗದ್ದುಗೆಯ ಮೇಲೆ ಇಡಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಹಾಗೆ ಮಾಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಗಣೇಶ ಚತುರ್ಥಿ ದಿನದಂದು ಗಣೇಶನ ಪ್ರತಿಷ್ಠಾಪಿಸುವ ಸ್ಥಳವನ್ನು ಒಂಟಿಯಾಗಿ ಬಿಡಬಾರದು ಅಥವಾ ಖಾಲಿ ಬಿಡಬಾರದು. ಹಾಗೆಯೇ ಗಣೇಶನನ್ನು ಪೂಜಿಸುವ ಸಮಯದಲ್ಲಿ ಮನಸ್ಸು, ನಡೆ, ನುಡಿಗಳಲ್ಲಿ ಶುದ್ಧವಾಗಿರಬೇಕು. ಈ ದಿನ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ಪೂಜೆಯ ಸಮಯದಲ್ಲಿ ಗಣೇಶನ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಬಳಸಬೇಡಿ. ತುಳಸಿ ದೇವಿ ಗಣಪನನ್ನು ಮದುವೆಯಾಗಲು ಬಯಸಿದಾಗ ಗಣೇಶ ನಿರಾಕರಿಸಿದ್ದ. ಇದರಿಂದ ಅವರಿಬ್ಬರಿಗೂ ಆಗಿ ಬರುವುದಿಲ್ಲ. ಹಾಗಾಗಿ ಗಣೇಶನಿಗೆ ತುಳಸಿ ಇಟ್ಟು ಇಬ್ಬರ ಕೋಪವನ್ನು ಎದುರಿಸಬೇಡಿ. ಗಣೇಶ ಚತುರ್ಥಿಯ ದಿನ ಉಪವಾಸ ಸಮಯದಲ್ಲಿ ಉಪ್ಪನ್ನು ಬಳಸಬೇಡಿ. ಇದರೊಂದಿಗೆ ಈ ದಿನ ಕಪ್ಪು ಬಣ್ಣವನ್ನು ಧರಿಸುವುದು ತಪ್ಪಿಸಿ. ಇದನ್ನು ನಕಾರಾತ್ಮಕ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಗಣೇಶನನ್ನು ಗೌರವದಿಂದ ಕಾಣಬೇಕು. ಅನ್ನ, ನೀರು, ಪ್ರಸಾದ ಎನ್ನದೆ ಎಲ್ಲವನ್ನು ಮೊದಲು ಗಣೇಶನಿಗೆ ಅರ್ಪಿಸಬೇಕು. ನೈವೇದ್ಯವಾಗದೆ ಏನನ್ನು ನೀವು ತಿನ್ನಕೂಡದು. ಗಣೇಶನನ್ನು ಮನೆಗೆ ತರುವ ಮೊದಲು ನಿಮ್ಮ ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಮತ್ತು ಸ್ನಾನ ಮಾಡದೆ ಹೋಗಿ ಗಣೇಶ ತರಬಾರದು. ಪ್ರಸಾದಕ್ಕಾಗಿ ಅಥವಾ ಮನೆಯ ಬಳಕೆಗಾಗಿ ಗಣಪತಿ ಪೂಜೆಯ ದಿನ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೇವಿಸುವುದನ್ನು ತಪ್ಪಿಸಿ. ಗಣೇಶನ ವಿಗ್ರಹದ ವಿಸರ್ಜನೆಗಾಗಿ ಮಂಗಳಕರ ಸಮಯವನ್ನು ಅನುಸರಿಸಿ ಮತ್ತು ಅವನಿಗೆ ಪ್ರಾರ್ಥನೆ ಮತ್ತು ಪ್ರಸಾದವನ್ನು ನೀಡಿದ ನಂತರ ಮಾತ್ರ ವಿಗ್ರಹವನ್ನು ಮುಳುಗಿಸಿ. ವಿಗ್ರಹವನ್ನು ಪ್ರತಿಷ್ಠಾಪಿಸುವಾಗ ಅಥವಾ ಅದನ್ನು ಮುಳುಗಿಸುವ ಸಮಯದಲ್ಲಿ ಮನೆಯ ಮುಖ್ಯ ಬಾಗಿಲನ್ನು ಮುಚ್ಚಬೇಡಿ. ಗಣಪತಿ ಪೂಜೆಯ ಸಮಯದಲ್ಲಿ ಮತ್ತು ಮಂತ್ರಗಳು ಪಠಿಸಿ. ಓಂ ಗಂಗಣಪತಿಯೇ ನಮಃ ಎಂದು ಪಠಿಸುವುದರಿಂದ ದುಃಖಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಸಿಗುತ್ತದೆ. ಓಂ ವಕ್ರತುಂಡಾಯ ಧೀಮಹಿ ಏಕದಂತಾಯ ವಿದ್ಮಹೆ ಎಂಬ ಈ ಮಂತ್ರವನ್ನು ಪಠಿಸುವುದರಿಂದ ಕೆಲಸದಲ್ಲಿನ ಅಡೆತಡೆಗಳು ಗಣೇಶನ ಕೃಪೆಯಿಂದ ದೂರವಾಗುತ್ತದೆ. ಓಂ ಶ್ರೀಂ ಗಂ ಸೌಭಯ ಗಣಪತಿಯೇ ವರದ್ ಸರ್ವಜನಂ ಮೇ ವಶ್ಮನಾಯ ಸ್ವಾಹ ಎಂಬ ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ವ್ಯಕ್ತಿಯ ಉದ್ಯೋಗದಲ್ಲಿ ಬರುವ ಅಡೆತಡೆಗಳನ್ನು ದೂರವಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.